ಮೀನರಾಶಿಯವರಿಗೆ ಈ ವಾರ ಮಹತ್ವದ ಬದಲಾವಣೆಗಳ ಕಾಲ. ಸೂರ್ಯ ಮತ್ತು ಚಂದ್ರರು ಶನಿಯೊಂದಿಗೆ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಆದರೆ ಗಾಬರಿಬೇಡ, ಶನಿದೇವರು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಸಹಾಯ ಮಾಡುತ್ತಿದ್ದಾರೆ. ಇದು ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುವ ಸಮಯ. ನಿಮ್ಮ ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ಬುಧನು ಮಂಗಳ ಮತ್ತು ರಾಹುವಿನೊಂದಿಗೆ 12ನೇ ಮನೆಯಲ್ಲಿ ವಕ್ರಗತಿಯಲ್ಲಿದ್ದಾನೆ. ಇದರಿಂದ ಹೊಸ ಆಲೋಚನೆಗಳು ಹೊಳೆದರೂ ಸಂವಹನದಲ್ಲಿ ಗೊಂದಲ ಅಥವಾ ಕೆಲಸದಲ್ಲಿ ವಿಳಂಬವಾಗಬಹುದು. ಹಾಗಾಗಿ ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ಹಣಕಾಸಿನ ದಾಖಲೆಗಳ ಬಗ್ಗೆ ಎಚ್ಚರವಿರಲಿ ಮತ್ತು ಆತುರದ ಹೂಡಿಕೆ ಮಾಡಬೇಡಿ. ಕಚೇರಿಯಲ್ಲಿ ಗೊಂದಲವಿದ್ದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಸಮಯ ಕಾಯಿರಿ. ಸಂತೋಷದ ವಿಷಯವೆಂದರೆ ಶುಕ್ರನು ನಿಮ್ಮ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ. ಇದರಿಂದ ನಿಮ್ಮ ಆಕರ್ಷಣೆ ಮತ್ತು ಸೃಜನಶೀಲತೆ ಹೆಚ್ಚಲಿದೆ. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ಮತ್ತು ಹಳೆಯ ಮನಸ್ತಾಪಗಳನ್ನು ಮರೆತು ಒಂದಾಗಲು ಇದು ಸಕಾಲ. ನಿಮ್ಮ ಕರುಣಾಗುಣದಿಂದ ನೀವು ಎಲ್ಲರ ಗಮನ ಸೆಳೆಯುತ್ತೀರಿ. ಆರೋಗ್ಯದ ವಿಷಯದಲ್ಲಿ ಶನಿಯ ಪ್ರಭಾವವಿರುವುದರಿಂದ ಮೈಮರೆಯಬೇಡಿ. ಅತಿಯಾದ ಆಯಾಸವಾಗದಂತೆ ನೋಡಿಕೊಳ್ಳಿ. ಪೌಷ್ಟಿಕ ಆಹಾರ ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆ ನೀಡಿ. ಯೋಗ ಅಥವಾ ನಡಿಗೆಯಂತಹ ಸರಳ ವ್ಯಾಯಾಮಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಈ ವಾರ ಶಿಸ್ತಿನಿಂದ ಇರಿ ಮತ್ತು ನಿಮ್ಮ ಮನಸ್ಸಿನ ಧ್ವನಿಯನ್ನು ನಂಬಿ. ಕೆಲಸಗಳು ನಿಧಾನವೆನಿಸಿದರೂ ತಾಳ್ಮೆಯಿಂದ ಇರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿವೆ. ಈ ವಾರ ನಿಮಗೆ ಸುಖ ಸಂತೋಷ ತರಲಿ ಎಂದು ಹಾರೈಸುತ್ತೇವೆ.